ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ಒಂದು ವಿಡಿಯೋದಲ್ಲಿ ನವೋದಯ ಮತ್ತು ಮೊರಾರ್ಜಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಗಣಿತ ವಿಷಯದಲ್ಲಿ ಕೆಲವು ಮಾಹಿತಿಗಳೊಂದಿಗೆ ನಾನು ನಿಮ್ಮ ಜೊತೆಗೆ ಈ ಒಂದು ವಿಡಿಯೋನ ಹಂಚ್ಕೊಳ್ತಾ ಇದ್ದೀನಿ. ಸೊ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನಾವೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಸೊ ನೋಡಿ ಮಕ್ಕಳೇ, ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮುಖ್ಯವಾಗಿರ್ತಕ್ಕಂಥ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸನ್ನು ತಿಳ್ಕೋಬೇಕು. ಸೊ ಆ ಥರದ ಬೇಸಿಕ್ ಕಾನ್ಸೆಪ್ಟ್ಸಲ್ಲಿ ಮೊದಲನೇದಾಗಿ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳಲ್ಲಿ ಕೆಲವೊಂದು ರೂಪಗಳು ಬರ್ತವೆ. ಸಂಖ್ಯೆಗಳನ್ನು ನಾವು ಮುಖ್ಯವಾಗಿ 3 ರೀತಿಯಲ್ಲಿ ಹೇಳ್ತೀವಿ. ಸಂಖ್ಯೆಗಳಲ್ಲಿ ಸುಮಾರು 3 ರೂಪದಲ್ಲಿರ್ತಕ್ಕಂತಹ ಸಂಖ್ಯೆಗಳನ್ನು ನಾವು ನೋಡ್ತೀವಿ. ಯಾವ್ಯಾವಪ್ಪ ಅಂದರೆ, ಒಂದು ಪೂರ್ಣ ಸಂಖ್ಯೆ, ಇನ್ನೊಂದು ದಶಮಾಂಶ ಸಂಖ್ಯೆ, ಮತ್ತು ಭಿನ್ನ ರಾಶಿ ಅಂತ ಬರುತ್ತೆ. ಸೊ ಪೂರ್ಣ ಸಂಖ್ಯೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರುವ ಹಾಗೆ, ಪೂರ್ಣ ಸಂಖ್ಯೆ ಅಂತ ಹೇಳಿದ್ರೆ 0ಯಿಂದ ಪ್ರಾರಂಭ ಮಾಡಿ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ ನಾವು. 0, 1, 2, 3, 4, 5 ಈ ಥರ ಕಂಟಿನ್ಯೂಯಸ್ ಆಗಿ ಇರ್ತಕ್ಕಂಥ ಒಂದು ಸಂಖ್ಯಾ ಪದ್ಧತಿಯಲ್ಲಿ ಬರ್ತಕ್ಕಂಥ ಒಂದು ಗಣ. ಈ ಗಣಗಳಲ್ಲಿ ಎಣಿಕೆ ಸಂಖ್ಯೆಗಳ ಜೊತೆಗೆ 0ಯನ್ನು ಸೇರಿಸಿ ಹೇಳಿದರೆ ಅದನ್ನು ಪೂರ್ಣ ಸಂಖ್ಯೆಗಳ ಗಣ ಅಂತ ಕರಿತೀವಿ. ಈ ಗಣದಲ್ಲಿ ಬರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನು ನಾವು ಪೂರ್ಣ ಸಂಖ್ಯೆ ಅಂತ ಕರಿತೀವಿ. ಸೊ ಆ ಒಂದು ಪೂರ್ಣ ಸಂಖ್ಯೆಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ಏನು ಹೇಳ್ಬೋದು, ಈಗ ಫಾರ್ ಎಕ್ಸಾಂಪಲ್ 25 ಅನ್ನೋದನ್ನು ನಾವು ಒಂದು ಪೂರ್ಣ ಸಂಖ್ಯೆ ಅಂತ ಕರಿತೀವಿ. ಅಂದರೆ 1 ಅಂಕಿಯ ಸಂಖ್ಯೆಗಳು, 2 ಅಂಕಿಯ ಸಂಖ್ಯೆಗಳು, 3 ಅಂಕಿಯ ಸಂಖ್ಯೆಗಳು ಅಂತೇನು ಬರ್ತವೆ. ಅದ್ರ ಪ್ರಕಾರ 1 ಅಂಕಿಯ ಸಂಖ್ಯೆಗಳನ್ನು ನಾವು ಹೇಳೋದಾದರೆ 0ಯಿಂದ 9ರವರೆಗೂ ಹೇಳ್ತೀವಿ. 0ಯಿಂದ 9ರ ಮಧ್ಯೆ ಬರುವ ಎಲ್ಲ ಸಂಖ್ಯೆಗಳು ಕೂಡ 1 ಅಂಕಿಯ ಸಂಖ್ಯೆಗಳು. ಅದೇ ರೀತಿ 2 ಅಂಕಿಯ ಸಂಖ್ಯೆಗಳು ಅಂತ ಬಂದಾಗ 10 ಪ್ರಾರಂಭದ ಸಂಖ್ಯೆ. ಸೊ 1 ಅಂಕಿಯ ಸಂಖ್ಯೆಯಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂದರೆ ನೀವು 0 ಅಂತ ಹೇಳಬೇಕಾಗತ್ತೆ. ಅತಿ ದೊಡ್ಡ ಸಂಖ್ಯೆ ಯಾವುದು ಅಂದರೆ ಅದು 9 ಅಂತ ಹೇಳಬೇಕಾಗತ್ತೆ. ಅದೇ ರೀತಿ 2 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 10 ಬರುತ್ತೆ. 2 ಅಂಕಿಯಲ್ಲಿ ಕೊನೆಯ ಸಂಖ್ಯೆ ಯಾವ್ದು ಬರುತ್ತೆ ಅಂದರೆ 99, 2 ಅಂಕಿಯ ಕೊನೆಯ ಸಂಖ್ಯೆ. ಹಾಗೆಯೇ 100 3 ಅಂಕಿಯ ಮೊದಲ ಸಂಖ್ಯೆ ಅಥವಾ 100 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದಾದ್ರೂ ಇದ್ರೆ ಅದು 100. ಹಾಗೆಯೇ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದರೆ ನೀವು ಅವಾಗ 999. ಹೀಗೆ ಕಂಟಿನ್ಯೂ ಆಗುತ್ತೆ, ಅಂಕಿಗಳು ಜಾಸ್ತಿ ಆಗ್ತಾ ಹೋಗ್ತಾವೆ. ಓಕೆನಾ. ಈ ಎಲ್ಲ ಸಂಖ್ಯೆಗಳನ್ನು ನಾವು ಪೂರ್ಣ ಸಂಖ್ಯೆಯ ಒಂದು ಪಟ್ಟಿಯಲ್ಲಿ ಹೇಳ್ತೀವಿ. ಓಕೆನಾ. ಸೊ ಈ ಒಂದು ಪೂರ್ಣ ಸಂಖ್ಯೆ ಅಂತಕ್ಕಂಥದ್ದು ಇದರ ಒಂದು ಗಣ ಏನಾಗಿರುತ್ತೆ ಅಂದರೆ ನಾವು ಇನ್ಫೈನೈಟ್ ಅಂತ ಹೇಳ್ತೀವಿ. ಅಂದರೆ ಇದೇನಾಗುತ್ತೆ ಅಂದರೆ ಎಂಡ್ ಇಲ್ಲ. ನೀವು ಸಂಖ್ಯೆಗಳನ್ನು 1000, 10,000, ಲಕ್ಷ, 10 ಲಕ್ಷ, ಕೋಟಿ, ದಶಕೋಟಿ, ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಈ ರೀತಿ ನೀವು ಪೂರ್ಣ ಸಂಖ್ಯೆಗಳನ್ನು ಕಂಟಿನ್ಯೂಯಸ್ ಆಗಿ ನಾವು ಬರಿತಾ ಹೋಗ್ಬೋದು. ಎಲ್ಲ ಸಂಖ್ಯೆಗಳು ಕೂಡ ಈ ಒಂದು ಪೂರ್ಣ ಸಂಖ್ಯೆಯ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು. ಓಕೆನಾ. ಸೊ ಈ ಥರದ ಪೂರ್ಣ ಸಂಖ್ಯೆಗಳನ್ನು ನಾವು ಮಾಹಿತಿಯನ್ನು ತಿಳ್ಕೊಂಡಿರಬೇಕು. ಅದಾದ ನಂತರದಲ್ಲಿ ದಶಮಾಂಶ ಸಂಖ್ಯೆ ಅಂತ ಬರುತ್ತೆ. ಏನಿದು ದಶಮಾಂಶ ಸಂಖ್ಯೆ ಅಂತ ಹೇಳಿದ್ರೆ, ಇಲ್ಲಿ ದಶಮಾಂಶ ಸಂಖ್ಯೆ ಅಂದರೆ ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ 0.5 ಅಂತ ಬರಿತೀವಿ. ಈ ರೂಪದಲ್ಲಿ ಇರ್ತಕ್ಕಂಥದ್ದು ಇದು ದಶಮಾಂಶ ಸಂಖ್ಯೆ. ಯಾವಾಗ ಸಿಗುತ್ತೆ ಅಂದರೆ ನಮಗೆ ಭಿನ್ನ ರಾಶಿಯನ್ನು ಪರಿವರ್ತನೆ ಮಾಡಿದಾಗ. ಈಗ ಉದಾಹರಣೆಗೆ ಮುಂದೆ ಬರುತ್ತೆ 2ನೇ 1 ಅಂತಕ್ಕಂಥದ್ದು ಒಂದು ಭಿನ್ನ ರಾಶಿ ಅಂತ ಕನ್ಸಿಡರ್ ಮಾಡಿದ್ರೆ, 2ರಿಂದ ಇದನ್ನು ನಾವು ಅಂಶ ಅಂತ ಕರಿತೀವಿ, ಇದನ್ನು ಛೇದ ಅಂತ ಕರಿತೀವಿ. ಸೊ ಛೇದದಿಂದ ಅಂಶವನ್ನು ಭಾಗಿಸಿದಾಗ, ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಭಾಗಾಕಾರ ಮಾಡಬೇಕಾದಾಗ 2ರಿಂದ 1 ಭಾಗ ಆಗಲ್ಲ. ಆಗ ನಾವು 0 ಹಾಕಿ ಮಧ್ಯೆ ಪಾಯಿಂಟ್ ಕಟ್ಟಿ 1ರ ಪಕ್ಕ 0 ಹಾಕ್ತೀವಿ. ಆಗ 2 5 10 ಭಾಗಾಕಾರ ಮಾಡಿದ್ರೆ ಶೇಷ 0 ಬರುತ್ತೆ. ಈಗ ಇದು 0.5 ಬಂತಲ್ವ, ಇದನ್ನು ನಾವು ದಶಮಾಂಶ ಸಂಖ್ಯೆ ಅಂತ ಕರಿತೀವಿ. ಈ ರೀತಿ ದಶಮಾಂಶ ಸಂಖ್ಯೆನ ಹೆಂಗೆ ಓದ್ತೀವಿ ಅಂದರೆ 0.5 ಅಥವಾ 0.5 ಅಂತ ಓದ್ತೀವಿ. ಅದೇ ರೀತಿ ಉದಾಹರಣೆಗೆ ಇದು ಈ ರೀತಿ ಇತ್ತು ಅಂತ ಹೇಳಿದ್ರೆ 0.45 ಅಂತ ಓದ್ತೀವಿ. ಆ್ಯಕ್ಚುಲಿ ನಾವು ಪೂರ್ಣ ಸಂಖ್ಯೆಗಳನ್ನು 2, 5 ಅಂತ ಓದಲ್ಲ, 25, 999 ಅಂತ ಕರಿತೀವಿ. ಆದರೆ ದಶಮಾಂಶ ಸಂಖ್ಯೆಯಲ್ಲಿ ಪಾಯಿಂಟ್ನ ನಂತರ ಬರುವ ಅಂಕಿಗಳನ್ನು ಬಿಡಿ ಬಿಡಿಯಾಗಿ ಓದಬೇಕಾಗತ್ತೆ. 0.5, 0.45 ಹಾಗೆಯೇ 5 ಇದಿತ್ತು ಅಂದರೆ 5.732 ಈ ರೀತಿಯಲ್ಲಿ ಓದಬೇಕು. ಹಾಗೆಯೇ ಬಿಂದುವಿನ ಈ ಕಡೆ ಇರ್ತಕ್ಕಂಥ ಸಂಖ್ಯೆಗಳನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಈ ಪೂರ್ಣ ಸಂಖ್ಯೆಗಳ ಮಧ್ಯದಲ್ಲಿ ಬಿಂದು ಬರುತ್ತೆ. ಆಗ ಇದನ್ನು ನಾವು ಪೂರ್ಣ ಸಂಖ್ಯೆಗಳೊಂದಿಗೆ ಒಳಗೊಂಡಂಥ ದಶಮಾಂಶ ಸಂಖ್ಯೆ. ಇದು ಅಂದರೆ ಪೂರ್ಣ ಸಂಖ್ಯೆಯನ್ನು ಒಳಗೊಂಡ ದಶಮಾಂಶ ಸಂಖ್ಯೆ ಅಂತ ಕರಿಬೋದು ನಾವು ಇದನ್ನು. ಓಕೆನಾ. ಹಾಗಾಗಿ ಈಗ ಏನಾದರೂ ಬಿಂದುವಿನ ಎಡಭಾಗದಲ್ಲಿರುವ ಸಂಖ್ಯೆಗಳು 2 ಅಂಕಿ 3 ಅಂಕಿ ಸಂಖ್ಯೆಗಳಿದ್ರೆ, ಈ ರೀತಿ ಇದ್ದರೆ
ಆಗ ಇದನ್ನ ಬಿಂದುವಿನ ಈ ಕಡೆ ಇರೋದ್ರಿಂದ ಇದನ್ನ 425 ಅಂತ ಓದ್ತೀವಿ. ಬಿಂದುವಿನ ನಂತರ ಏನಾದರೂ ಅಂಕಿಗಳು ಬಂದು ಅಂತ ಹೇಳಿದ್ರೆ ಇದನ್ನ ಬಿಡಿ ಬಿಡಿಯಾಗಿ ಓದಬೇಕು. 425.4267 ಈ ರೀತಿಯಲ್ಲಿ ಓದಬೇಕಾಗತ್ತೆ ಇದನ್ನ. ಓಕೆನಾ? ಸೊ ಈ ರೀತಿಯಲ್ಲಿ ನಾವು ದಶಮಾಂಶ ಸಂಖ್ಯೆಗಳನ್ನ ಈ ರೀತಿಯಲ್ಲಿ ಹೇಳಬಹುದಾಗಿದೆ. ಓಕೆನಾ? ಸೊ ನೆಕ್ಸ್ಟ್ ಭಿನ್ನ ರಾಶಿ ಅಂತ ಬರುತ್ತೆ. ಸೊ ಅದ್ರ ಬಗ್ಗೆ ನಾವು ನೋಡೋಣ ಈಗ. ಓಕೆ, ಭಿನ್ನ ರಾಶಿ ಅಂತ ಬರುತ್ತೆ. ಏನು ಭಿನ್ನ ರಾಶಿ ಅಂದರೆ ಪೂರ್ಣಾಂಕದ ಒಂದು ಭಾಗವೇ ಭಿನ್ನ ರಾಶಿ ಅಂತ ಕರಿತೀವಿ. ಅಂದರೆ ಇದು ಒಂದು ವೃತ್ತಾಕಾರವಾಗಿದೆ ಅಂದರೆ ಈ ವೃತ್ತಾಕಾರವಾಗಿರ್ತಕ್ಕಂಥ ಒಂದು ಆಕೃತಿಯನ್ನು ನೇರವಾಗಿ ಹೇಳೋದಾದ್ರೆ ಒಂದು ಪೂರ್ಣಾಂಕ ಅಂತ ಹೇಳ್ತೀವಿ. ಈ ಪೂರ್ಣಾಂಕವನ್ನು ನಾನು ಏನು ಮಾಡಿದ್ದೀನಿ, 3 ಭಾಗ ಮಾಡಿದ್ದೀನಿ. ಸೊ ಈ ರೀತಿ 3 ಭಾಗ ಮಾಡಿ 3ರಲ್ಲಿ 2 ಭಾಗಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಆಗ ಇದನ್ನು ನಾವು ಭಿನ್ನ ರಾಶಿನಲ್ಲಿ 3ನೇ 2 ಅಂತ ಬರಿತೀವಿ. ಈ ರೀತಿ ಒಂದು ಪೂರ್ಣಾಂಕದ ಒಂದು ಭಾಗವನ್ನು ಭಿನ್ನ ರಾಶಿ ಅಂತ ಕರಿತಕ್ಕಂಥದ್ದು. ಓಕೆನಾ? ಈಗ ಉದಾಹರಣೆಗೆ ಒಂದು ನಿಂಬೆ ಹಣ್ಣಿದೆ ಅಂತ ಹೇಳಿದ್ರೆ ಒಂದು ನಿಂಬೆ ಹಣ್ಣನ್ನು 4 ಸಮಭಾಗವಾಗಿ ಮಾಡಿ ಅದರಲ್ಲಿ ಒಂದು ಭಾಗವನ್ನು ಹೊರಗಡೆ ತಗೊಂಡ್ರೆ 4 ಸಮಭಾಗವನ್ನು ಮಾಡಿ ಒಂದು ಭಾಗವನ್ನು ಹೊರಗಡೆ ತಗೊಂಡಾಗ ಈಗ ನಿಂಬೆ ಹಣ್ಣನ್ನು ಎಷ್ಟು ಭಾಗ ಮಾಡಿದಿರಿ ನೀವು? 4 ಭಾಗ ಮಾಡಿದಿರಿ. ಅದರಲ್ಲಿ ನೀವು ಆಯ್ಕೆ ಮಾಡಿರ್ತಕ್ಕಂಥದ್ದು ಒಂದು ಭಾಗ ಮಾತ್ರ. ಆಗ ಮೇಲ್ಗಡೆ ಇಲ್ಲಿ 1 ಬರೀತೀರಾ. ಸೊ ಈಗ 4ನೇ 1 ಅಂತ ಓದಬೇಕು. ಇದನ್ನ ನಾವು ಭಿನ್ನ ರಾಶಿ ಅಂತ ಕರಿತೀವಿ. ಸೊ ಈ ಒಂದು ಭಿನ್ನ ರಾಶಿಯಲ್ಲಿ ಬರ್ತಕ್ಕಂಥ ಈ 2 ಅಂಕಿಗಳಿಗೆ ನಾವು ಮೇಲ್ಗಡೆ ಈ ರೀತಿ ಲೈನ್ ಹಾಕಿ ಬರೆದಾಗ ಮೇಲ್ಗಡೆ ಇರುವ ಸಂಖ್ಯೆಯನ್ನ ಅಂಶ ಅನ್ನೋ ಪದವನ್ನು ಬಳಸಿ ಹೇಳ್ತೀವಿ, ಕೆಳಗಡೆ ಇರುವ ಸಂಖ್ಯೆಯನ್ನ ಛೇದ ಅಂತಕ್ಕಂಥ ಒಂದು ಪದವನ್ನು ಬಳಸಿಬಿಟ್ಟು ನಾವು ಮೆನ್ಷನ್ ಮಾಡ್ತೀವಿ. ಓಕೆನಾ? ಸೊ ಇಲ್ಲಿ ಅಂಶ ಮತ್ತು ಛೇದಗಳನ್ನು ಕೂಡಿರ್ತಕ್ಕಂಥದ್ದು. ಈ ಅಂಶ ಮತ್ತು ಛೇದಗಳಲ್ಲಿರ್ತಕ್ಕಂಥ ಸಂಖ್ಯೆಗಳು ಹೇಗಿದ್ದಾವೆ, ಯಾವುದು ದೊಡ್ಡದಿದೆ, ಅಂಶ ದೊಡ್ಡದಿದೆಯಾ ಅಥವಾ ಛೇದ ದೊಡ್ಡದಿದೆಯಾ ಅನ್ನೋದ್ರ ಆಧಾರದ ಮೇಲೆ ಭಿನ್ನ ರಾಶಿಗಳನ್ನು 3 ಭಾಗವಾಗಿ ಡಿವೈಡ್ ಮಾಡ್ತೀವಿ ನಾವು. ಯಾವ್ದು ಅಂತ ನೋಡೋಣ ಈಗ. ಭಿನ್ನ ರಾಶಿಯ ವಿಧಗಳು. ಓಕೆ, ಭಿನ್ನ ರಾಶಿಯ ವಿಧಗಳಲ್ಲಿ ಮುಖ್ಯವಾಗಿ 3 ವಿಧಗಳು ಬರ್ತವೆ. ಅದರಲ್ಲಿ ಮೊದಲನೇದು ಸಮಭಿನ್ನ ರಾಶಿ. ಏನಿದು ಸಮಭಿನ್ನ ರಾಶಿ ಅಂದರೆ ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿದ್ದರೆ ಆ ಭಿನ್ನ ರಾಶಿಯನ್ನು ಸಮಭಿನ್ನ ರಾಶಿ ಎನ್ನುವರು. ಉದಾಹರಣೆಗೆ ಈಗ ನಾನು 3ನೇ 1 ಅಂತ ಬರೆದಿದ್ದೀನಿ. ಇದು ಒಂದು ಭಿನ್ನ ರಾಶಿ. ಈ ಭಿನ್ನ ರಾಶಿಯಲ್ಲಿ ಅಂಶ 1, 3 ಛೇದ ಆಗತ್ತೆ. ಸೊ ಇಲ್ಲಿ 1 ಅಂತಕ್ಕಂಥದ್ದು ಅಂಶ, ಹಾಗೆಯೇ 3 ಅಂತಕ್ಕಂಥದ್ದು ಛೇದ. ಇವೆರಡನ್ನ ಕಂಪೇರ್ ಮಾಡಿದಾಗ ನೋಡಿ ಮಕ್ಕಳ, ಇಲ್ಲಿ ಅಂಶ ಚಿಕ್ಕದಾಗಿದೆ, ಛೇದ ದೊಡ್ಡದಾಗಿದೆ. ಹೀಗೆ ಅಂಶ ಚಿಕ್ಕದಾಗಿದ್ದು ಛೇದ ದೊಡ್ಡದಾಗಿದ್ರೆ ಅದನ್ನ ಸಮಭಿನ್ನ ರಾಶಿ ಅಂತ ಹೇಳ್ಬಿಟ್ಟು ನಾವು ಸುಲಭವಾಗಿ ಕರಿಬಹುದು. ಓಕೆನಾ? ಸೊ ಅದೇ ರೀತಿ ನೋಡಿ 5ನೇ 3 ಅಂತ ಬರ್ಕೊಂಡಿದ್ದೀವಿ ಅಂದರೆ ಈ 5ನೇ 3 ಅಬ್ಸರ್ವ್ ಮಾಡಿದಾಗ 3 ಅಂಶ ಆಗತ್ತೆ, 5 ಛೇದ ಆಗತ್ತೆ. ಅಂಶ ಚಿಕ್ಕದಾಗಿದೆ, ಛೇದ ದೊಡ್ಡದಾಗಿದೆ. ಹಾಗಾಗಿ 5ನೇ 3 ಕೂಡ ನಾವೇನು ಹೇಳ್ಬೋದು, ಸಮಭಿನ್ನ ರಾಶಿಗೆ ಉದಾಹರಣೆಯಾಗಿ ಕೊಡ್ಬೋದು ಮಕ್ಕಳೇ. ಓಕೆನಾ? ಈಗ ಇನ್ನೊಂದು ಉದಾಹರಣೆಯನ್ನು ನಾವು ತಗೊಂಡ್ರೆ ಈಗ 4ನೇ 9 ಅಂತ ಇದೆ. ಇದನ್ನು ಅಬ್ಸರ್ವ್ ಮಾಡಿದಾಗ ಇದು ಅಂಶ, ಇದು ಛೇದ. ಅಂಶ ದೊಡ್ಡದಾಗಿದೆ, ಛೇದ ಚಿಕ್ಕದಾಗಿದೆ. ಸೊ ಅಂಶ ದೊಡ್ಡದಾಗಿದ್ದು ಛೇದ ಚಿಕ್ಕದಾಗಿದ್ರೆ ಇದನ್ನು ನಾವು ಸಮಭಿನ್ನ ರಾಶಿ ಅಂತ ಹೇಳಲಿಕ್ಕೆ ಬರಲ್ಲ. ಈ ಥರ ಇರ್ತಕ್ಕಂಥ ಭಿನ್ನ ರಾಶಿಗೆ ಇನ್ನೊಂದು ಹೆಸರಿದೆ. ಸೊ ಅದನ್ನು ನೋಡೋಣ ಈಗ ನಾವು. ಓಕೆ ನೋಡಿ, ವಿಷಮ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿ ಅಂತ ಹೇಳಿದ್ರೆ ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿದ್ದರೆ ಆ ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿ ಎನ್ನುವರು. ಓಕೆನಾ? ಸೊ ಅಂದರೆ ವಿಷಮ ಭಿನ್ನ ರಾಶಿ ಅಂತ ಹೇಳಿದ್ರೆ ಇಲ್ಲಿ ಈ ರೀತಿ ಇರುತ್ತೆ. ನಾನು ಈಗ ಒಂದು ಎಕ್ಸಾಂಪಲ್ ಕೊಟ್ಟನಲ್ವಾ, 4ನೇ 9. ಇಲ್ಲಿ ಅಂಶ ದೊಡ್ಡದಾಗಿದೆ, ಛೇದ ಚಿಕ್ಕದಾಗಿದೆ. ಹಾಗಾಗಿ ಇದನ್ನು ನಾವು ವಿಷಮ ಭಿನ್ನ ರಾಶಿಯಲ್ಲಿ ನಾವು ಹೇಳ್ಬೋದು. ಅದೇ ರೀತಿಯೇ ಇಲ್ಲಿ ಇನ್ನೊಂದು ಹೇಳೋದಾದರೆ 7ನೇ 8. ಸೊ 7ನೇ 8 ಇದರಲ್ಲಿ 8 ಅಂಶ ಆಗತ್ತೆ, 7 ಛೇದ ಆಗತ್ತೆ. ಸೊ ಅಂಶ ಛೇದಕ್ಕಿಂತ ದೊಡ್ಡದಾಗಿರೋದ್ರಿಂದ ಈ ಭಿನ್ನ ರಾಶಿಯನ್ನು ನಾವು ವಿಷಮ ಭಿನ್ನ ರಾಶಿ ಅಂತಕ್ಕಂಥ ಒಂದು ಹೆಸರಿನಿಂದ ಕರಿತೀವಿ. ಓಕೆನಾ ಮಕ್ಕಳೇ? ಸೊ ಅದೇ ರೀತಿಯಲ್ಲಿ ಈ ವಿಷಮ ಭಿನ್ನ ರಾಶಿಯ ನಂತರ ಈಗ 2 ಭಿನ್ನ ರಾಶಿಯ ವಿಧಗಳು ಗೊತ್ತಾದವು. 3ನೇ ಭಿನ್ನ ರಾಶಿ ಯಾವುದು ಅಂದರೆ ಮಿಶ್ರ ಭಿನ್ನ ರಾಶಿ. ಓಕೆ, 3ನೇ ವಿಧ ಮಿಶ್ರ ಭಿನ್ನ ರಾಶಿ ಅಂತ ಕರಿತೀವಿ. ಏನಿದೆ ಮಿಶ್ರ ಭಿನ್ನ ರಾಶಿ ಅಂದರೆ ಒಂದು ಪೂರ್ಣ ಸಂಖ್ಯೆ ಇದ್ದು ಅದರ ಬಲ ಪಕ್ಕದಲ್ಲಿ ಒಂದು ಸಮಭಿನ್ನ ರಾಶಿ ಇದ್ದರೆ ಆ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿ ಎನ್ನುವರು. ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಏನು ಅಂತ ಹೇಳಿದ್ರೆ ಈಗ 2 ಅನ್ನೋದು ಒಂದು ಪೂರ್ಣ ಸಂಖ್ಯೆ. ಆ 2ರ ಪಕ್ಕದಲ್ಲಿ 2ನೇ 1 ಅಂತಕ್ಕಂಥದ್ದು ಒಂದು ಭಿನ್ನ ರಾಶಿ. ಇದನ್ನು ನಾವು 2 2ನೇ 1 ಅಂತ ಓದ್ತೀವಿ. ಈ ರೀತಿ 2 2ನೇ 1 ಈ ಒಂದು ರೂಪದಲ್ಲಿದ್ದರೆ ಪೂರ್ಣ ಸಂಖ್ಯೆಯ ಜೊತೆಗೆ ಸಮಭಿನ್ನ ರಾಶಿಯನ್ನು ಸೇರಿಸಿ ಹೇಳಿದರೆ ಅದನ್ನು ಮಿಶ್ರ ಭಿನ್ನ ರಾಶಿ ಅಂತ ಹೇಳ್ಬಿಟ್ಟು ಕರಿತೀವಿ ಮಕ್ಕಳೇ. ಈಗ ಉದಾಹರಣೆಗೆ 4 5ನೇ 3 ಅಂತ ಇದೆ.
ಇದು 4 5ನೇ 3 ಅಂತಕ್ಕಂಥದ್ದನ್ನು ನೋಡಿದಾಗ 4 ಪೂರ್ಣ ಸಂಖ್ಯೆಯ ಬಲಭಾಗದಲ್ಲಿ ಒಂದು ಸಮಭಿನ್ನ ರಾಶಿ ಇದೆ. ಸೊ ಇದಿಷ್ಟನ್ನು ಸೇರಿಬಿಟ್ಟು ನಾವು ಮಿಶ್ರ ಭಿನ್ನ ರಾಶಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈ ಒಂದು ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಗೂ ಕೂಡ ಬದಲಾವಣೆ ಮಾಡ್ತಕ್ಕಂಥದ್ದು ಬರುತ್ತೆ. ಸೊ ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ತಕ್ಕಂಥದ್ದು ಹೇಗಪ್ಪ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಿಲ್ಲಿ, ಛೇದವನ್ನ ಪೂರ್ಣ ಸಂಖ್ಯೆಯೊಂದಿಗೆ ಗುಣಾಕಾರ ಮಾಡಬೇಕು. ಗೊತ್ತಾಯ್ತಲ್ಲ, ಛೇದ ಇಂಟು ಪೂರ್ಣ ಸಂಖ್ಯೆ. ಇದಕ್ಕೆ ಏನು ಮಾಡಬೇಕು ಅಂದರೆ ಮೇಲ್ಗಡೆ ಇರುವಂಥ ಅಂಶವನ್ನು ಕೂಡಿಸ್ಬೇಕು. ಆಗ ನಿಮಗೆ ಏನು ಬರುತ್ತೆ ಉತ್ತರ, 5 4 20 23 23. ಅದನ್ನು ಬಂದಿರುವಂಥ ಉತ್ತರವನ್ನು ಅಂಶದ ಜಾಗದಲ್ಲಿ ಬರಿಬೇಕು. ಛೇದದ ಜಾಗದಲ್ಲಿ ಮೊದಲಿಗೆ ಯಾವ ಸಂಖ್ಯೆ ಇರುತ್ತೋ ಅದೇ ಸಂಖ್ಯೆಯನ್ನು ಬರಿಬೇಕು. ಅಲ್ಲಿಗೆ 5ನೇ 23 ಇದು ಮಿಶ್ರ ಭಿನ್ನ ರಾಶಿ ಆಯಿತು. ಅಂಶ ದೊಡ್ಡದಾಯಿತು, ಛೇದ ಚಿಕ್ಕದಾಗಿದೆ. ಹಾಗಾಗಿ ಇದನ್ನು ವಿಷಮ ಭಿನ್ನ ರಾಶಿ ಅಂತ ಹೇಳ್ಬಿಟ್ಟು ನಾವು ಸುಲಭವಾಗಿ ಹೇಳ್ಬೋದು ಮಕ್ಕಳೇ. ಓಕೆನಾ? ಸೊ ನೋಡಿ, ಇಲ್ಲಿ 4 5ನೇ 3 ಅಂತಕ್ಕಂಥ ಮಿಶ್ರ ಭಿನ್ನ ರಾಶಿಯನ್ನು ನಾವು ವಿಷಮ ಭಿನ್ನ ರಾಶಿಗೆ ಬದಲಾವಣೆ ಮಾಡ್ತೀವಿ. ಸೊ ವಿಷಮ ಭಿನ್ನ ರಾಶಿಗೆ ಬದಲಾವಣೆ ಮಾಡಬೇಕಾದಾಗ ಇಲ್ಲಿ ಏನು ಮಾಡ್ತೀವಿ ಅಂದರೆ, ವಿಷಮ ಭಿನ್ನ ರಾಶಿಗೆ ಹೇಗೆ ಬದಲಾವಣೆ ಮಾಡ್ಬೋದು ಅಂತ ಹೇಳಿದ್ರೆ, ಮಿಶ್ರ ಭಿನ್ನ ರಾಶಿಯನ್ನು ಏನು ಮಾಡಬೇಕಾಗತ್ತೆ, ಪೂರ್ಣ ಸಂಖ್ಯೆಯನ್ನು ಛೇದದೊಂದಿಗೆ ಗುಣಾಕಾರ ಮಾಡಿಬಿಟ್ಟು ಬಂದಿರುವಂತಹ ಗುಣಲಬ್ಧವನ್ನು ಅಂಶದಿಂದ ಕೂಡಬೇಕು. ಓಕೆನಾ? ಕೆಳಗಡೆ ಆ ಛೇದ ಯಾವ ಸಂಖ್ಯೆ ಇರುತ್ತೋ ಅದೇ ಸಂಖ್ಯೆಯನ್ನು ಬರೀಬೇಕು. ಇದು ಒಂದು ಸೂತ್ರ, ಇದನ್ನು ನೆನ್ಪಿಟ್ಕೊಳ್ಬೋದು ನೀವು. ಪೂರ್ಣ ಸಂಖ್ಯೆ ಇಂಟು ಛೇದ ಪ್ಲಸ್ ಅಂಶ ಡಿವೈಡೆಡ್ ಬೈ ಛೇದ. ಈ ರೀತಿಯಲ್ಲಿ ನಾವು ಈಗ 2 2ನೇ 1 ಐತು. ಉದಾಹರಣೆಗೆ ಇದನ್ನು ಮಾಡಿದರೆ ಪೂರ್ಣ ಸಂಖ್ಯೆ ಇಂಟು ಛೇದ ಅಂದರೆ ಪೂರ್ಣ ಸಂಖ್ಯೆ 2 ಇದೆ, ಛೇದ 2 ಇದೆ. 2 ಮತ್ತು 2 ಗುಣಿಸಿದ್ರೆ 2 2 4 ಬರುತ್ತೆ. ಹಾಗೆಯೇ 4ಕ್ಕೆ ಪ್ಲಸ್ ಅಂಶವನ್ನು ಕೂಡಿದರೆ 4 1 5 ಆಯಿತು. ಛೇದ ಮೊದಲಿಗೆ ಯಾವ ಸಂಖ್ಯೆ ಇತ್ತು ಅದೇ ಸಂಖ್ಯೆಯನ್ನು ಕೆಳಗಡೆ ಬರೆದ್ರೆ 2ನೇ 5 ಆಗುತ್ತೆ. ಇದು ವಿಷಮ ಭಿನ್ನ ರಾಶಿಗೆ ಬದಲಾವಣೆ ಆಯಿತು. ಓಕೆನಾ? ಸೊ ಇದು ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ತಕ್ಕಂಥ ಒಂದು ವಿಧಾನ. ಈ ಒಂದು ವಿಧಾನವನ್ನು ನೀವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗೆಯೇ ನೆಕ್ಸ್ಟ್ ಈಗ ನಾವು ವಿಷಮ ಭಿನ್ನ ರಾಶಿಯಲ್ಲಿದ್ದರೆ ಅದನ್ನು ಮಿಶ್ರ ಭಿನ್ನ ರಾಶಿಗೆ ಹೇಗೆ ಪರಿವರ್ತನೆ ಮಾಡಬಹುದು ಅನ್ನೋದನ್ನು ನೋಡೋಣ. ಈಗ ನೋಡಿ, 4ನೇ 9 ಅನ್ನೋದು ಒಂದು ವಿಷಮ ಭಿನ್ನ ರಾಶಿ. ಇದನ್ನು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತನೆ ಹೇಗೆ ಮಾಡ್ಬೋದು ಅಂದರೆ ತುಂಬ ಸುಲಭ. 4 ಛೇದದಿಂದ ಅಂಶವನ್ನು ಭಾಗಾಕಾರ ಮಾಡಬೇಕು. ಛೇದದಿಂದ ಅಂಶವನ್ನು ಭಾಗಿಸಿದಾಗ 4 2 8 ಬರುತ್ತೆ, ನಿಮಗೆ ಶೇಷ 1 ಉಳಿಯುತ್ತೆ. ಓಕೆನಾ? ಇಲ್ಲಿ ನಿಮಗೆ ಭಾಗಾಕಾರ ಮಾಡಿದಾಗ ಭಾಗಲಬ್ಧ ಏನು ಬರುತ್ತಲ್ಲ, ಬಂದಿರುವಂತಹ ಭಾಗಲಬ್ಧವನ್ನು ಪೂರ್ಣ ಸಂಖ್ಯೆಯ ಜಾಗದಲ್ಲಿ ಬರೀಬೇಕು. ಇನ್ನು ಈ ರೀತಿ ಮಧ್ಯೆ ಗೆರೆ ಹಾಕಬೇಕು. ಕೆಳಗಡೆ ಏನು ಬರೀಬೇಕು, ಮೊದಲಿಗೆ ಯಾವ ಅಂಶ ಇತ್ತು ಅದೇ ಅಂಶವನ್ನು ಬರೀಬೇಕು. ಸರಿ, ಛೇದ. ಇಲ್ಲಿ ಯಾವ ಛೇದ ಸಂಖ್ಯೆ, ಈ ಒಂದು ಛೇದ ಜಾಗದಲ್ಲಿ ಯಾವ ಸಂಖ್ಯೆ ಇದೆಯೋ ಅದೇ ಸಂಖ್ಯೆಯನ್ನು ಛೇದದ ಜಾಗದಲ್ಲಿ ಬರೀಬೇಕು. ಇನ್ನು ಅಂಶದ ಜಾಗದಲ್ಲಿ ಏನು ಬರೀಬೇಕು ಅಂದರೆ ಶೇಷ ಉಳಿಯುತ್ತಲ್ಲ ನಿಮಗೆ. ಈ ರೀತಿ ಭಾಗಾಕಾರ ಮಾಡಿದಾಗ ಅಂಶದಿಂದ ಛೇದವನ್ನು ಭಾಗಿಸಿದಾಗ ಕೆಳಗಡೆ ಉಳಿಯುವಂಥ ಶೇಷವನ್ನು ಅಂಶದ ಜಾಗದಲ್ಲಿ ಬರೀಬೇಕು. ಆಗ 4ನೇ 9 ನಾವು ಇದು ವಿಷಮ ಭಿನ್ನ ರಾಶಿಯಲ್ಲಿದೆ, ಇದನ್ನು ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸಿದಾಗ 2 4ನೇ 1 ಅಂತಕ್ಕಂಥ ಒಂದು ಮಿಶ್ರ ಭಿನ್ನ ರಾಶಿ ಬರುತ್ತೆ ಮಕ್ಕಳೇ. ಓಕೆನಾ? ಸೊ ಈ ರೀತಿಯಲ್ಲಿ ನಾವು ವಿಷಮ ಭಿನ್ನ ರಾಶಿಯನ್ನು ಕೂಡ ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತನೆ ಮಾಡಬಹುದಾಗಿದೆ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ನೋಡೋಣ. ಓಕೆ, ನೆಕ್ಸ್ಟು ಇನ್ನೊಂದು ಸಂಖ್ಯೆ ಬರುತ್ತೆ, ಸರಿ ಸಂಖ್ಯೆ ಅಥವಾ ಸಮ ಸಂಖ್ಯೆ ಅಂತ ಕರಿತೀವಿ. ಇದು ತುಂಬ ಸುಲಭವಾಗಿರ್ತಕ್ಕಂಥದ್ದು. ಯಾವ ಸಂಖ್ಯೆ 2ರಿಂದ ಪೂರ್ಣವಾಗಿ ಭಾಗವಾಗುತ್ತದೆಯೋ ಆ ಸಂಖ್ಯೆಯನ್ನು ಸರಿ ಸಂಖ್ಯೆ ಅಥವಾ ಸಮ ಸಂಖ್ಯೆ ಎನ್ನುವರು. ಅಂದರೆ ಈಗ ಉದಾಹರಣೆಗೆ 2ರಿಂದ ಭಾಗ ಆಗುತ್ತೆ, ಹಾಗಾಗಿ 2ಅನ್ನು ನಾವು ಸಮ ಸಂಖ್ಯೆ ಅಂತ ಕರಿತೀವಿ. 4 ಇದು ಕೂಡ 2ರಿಂದ ಭಾಗ ಆಗುತ್ತೆ. 6 8 10 ಹಾಗೆಯೇ 100 ಹಾಗೆಯೇ 200 ಹಾಗೆಯೇ 918 ಈ ರೀತಿ 2ರಿಂದ ಭಾಗ ಆಗುವ ಸಂಖ್ಯೆಗಳನ್ನು ನಾವು ಸಮ ಸಂಖ್ಯೆಗಳು ಅಂತ ಕರಿತೀವಿ. ಇದು ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂಥ ಕೆಲವೊಂದು ಪಾಯಿಂಟ್ ಇದಾವೆ. ಏನಪ್ಪ ಅಂತ ಹೇಳಿದ್ರೆ, ಯಾವುದೇ 2 ಸಮ ಸಂಖ್ಯೆಗಳನ್ನು ಕೂಡಿದಾಗ ಬರುವ ಮೊತ್ತ ಸಮ ಸಂಖ್ಯೆಯೇ ಆಗಿರುತ್ತೆ. ಈಗ ಉದಾಹರಣೆಗೆ 2 ಮತ್ತು 4 ಕೂಡಿದರೆ 6 ಬರುತ್ತೆ, 6 ಸಮ ಸಂಖ್ಯೆ. ಓಕೆನಾ? ಹಾಗೆಯೇ 6 ಮತ್ತು 8 ಕೂಡಿದರೆ ಏನು ಬರುತ್ತೆ ನಿಮಗೆ, 14 ಬರುತ್ತೆ. ಸೊ 14 ಕೂಡ ಸಮ ಸಂಖ್ಯೆ. ಈ ರೀತಿಯಲ್ಲಿ ಯಾವುದೇ 2 ಸಮ ಸಂಖ್ಯೆಗಳನ್ನು ಕೂಡಿದಾಗ ಸಮ ಸಂಖ್ಯೆಯೇ ಬರುತ್ತದೆ. ಹಾಗೆಯೇ ಯಾವುದೇ 2 ಸಮ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದರೆ ಬರುವ ಗುಣಲಬ್ಧವೂ ಕೂಡ ಸಮ ಸಂಖ್ಯೆಯೇ ಆಗಿರುತ್ತೆ. ಈಗ ನೋಡಿ, 4 ಇದೆ ಒಂದು ಸಮ ಸಂಖ್ಯೆ, 6 ಅಂತಕ್ಕಂಥದ್ದು ಒಂದು ಸಮ ಸಂಖ್ಯೆ. ಈ 2 ಸಮ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ಗುಣಲಬ್ಧ ಬರುತ್ತೆ 24. 24 ಕೂಡ ಒಂದು ಸಮ ಸಂಖ್ಯೆಯಾಗಿರುತ್ತದೆ.
ಓಕೆನಾ. ಸೊ ಇದು ಕೂಡ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟು. ಸೊ ಇದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಮಕ್ಕಳೇ. ಓಕೆನಾ. ಇನ್ನು ನೆಕ್ಸ್ಟ್ ನೋಡೋಣ. ಇನ್ನು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಹಾಗಿದ್ರೆ ಇವೆಲ್ಲ ಗೊತ್ತಾಯ್ತು. 0 ಇದೆಯಲ್ಲ, 0 ಯಾವ್ದು ಹಾಗಿದ್ರೆ? ಇದು ಸಮ ಸಂಖ್ಯೆನಾ ಬೆಸ ಸಂಖ್ಯೆನಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ಬೋದು 0 ಸಮ ಸಂಖ್ಯೆ ಆಗತ್ತೆ. 0ನೂ ಕೂಡ ನಾವು ಸರಿ ಸಂಖ್ಯೆ ಅಂತ ಕರಿತೀವಿ. ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ 0 ಅಂತಕ್ಕಂಥ ಒಂದು ಸಮ ಸಂಖ್ಯೆಯನ್ನ ನಾವಿಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಬೆಸ ಸಂಖ್ಯೆ ಅಂದ್ರೆ ಏನು ಅಂತ ನೋಡೋಣ. ಓಕೆ ಮಕ್ಕಳೇ, ಇಲ್ಲಿ ಬೆಸ ಸಂಖ್ಯೆ ಅಂದ್ರೆ ಯಾವ ಸಂಖ್ಯೆ 2ರಿಂದ ಪೂರ್ಣವಾಗಿ ಭಾಗವಾಗುವುದಿಲ್ಲವೋ ಆ ಸಂಖ್ಯೆಯನ್ನು ಬೆಸ ಸಂಖ್ಯೆ ಎನ್ನುವರು. ಈಗ 2ರಿಂದ ಭಾಗ ಆಗಬಾರ್ದು. ಉದಾಹರಣೆಗೆ 1 2ರಿಂದ ಭಾಗ ಆಗಲ್ಲ. ನೀವು ಟ್ರೈ ಮಾಡಿರ್ಬೇಕಿದ್ರೆ 3ಅನ್ನ 2ರಿಂದ ಭಾಗಿಸ್ರಿ, ಶೇಷ 0 ಬರಲ್ಲ. 5ಅನ್ನ 2ರಿಂದ ಭಾಗಿಸ್ರಿ, ಶೇಷ 0 ಬರಲ್ಲ. 15ಅನ್ನ 2ರಿಂದ ಭಾಗಿಸ್ರಿ, ಶೇಷ 0 ಬರಲ್ಲ. 25ಅನ್ನ ಭಾಗಿಸ್ರಿ, ಶೇಷ 0 ಬರಲ್ಲ. ಓಕೆನಾ. ಹಾಗೆಯೇ 47 ಭಾಗಿಸಿದ್ರು ಶೇಷ 0 ಬರಲ್ಲ. ಈ ರೀತಿ ಯಾವ ಸಂಖ್ಯೆಗಳು 2ರಿಂದ ಸಂಪೂರ್ಣವಾಗಿ ಭಾಗ ಆಗೋದಿಲ್ವೋ ಆ ಸಂಖ್ಯೆಗಳನ್ನ ಬೆಸ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ 2 ಬೆಸ ಸಂಖ್ಯೆಗಳನ್ನ ಕೂಡಿದಾಗ ಸಮ ಸಂಖ್ಯೆ ಬರುತ್ತೆ. ಇದು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂಥ ಒಂದು ಪಾಯಿಂಟು. ಇಲ್ಲಿ ಮೇಲ್ಗಡೆ ನೋಡಿದೀವಿ ನಾವು 2 ಸಮ ಸಂಖ್ಯೆಗಳನ್ನ ಕೂಡಿದಾಗ ಸಮ ಸಂಖ್ಯೆಯೇ ಬರುತ್ತದೆ ಅಂತ. ಆದರೆ ಇಲ್ಲಿ 2 ಬೆಸ ಸಂಖ್ಯೆಗಳನ್ನ ಕೂಡಿದಾಗ್ಲೂ ಸಮ ಸಂಖ್ಯೆಯೇ ಬರುತ್ತೆ. ಓಕೆನಾ. ಹಾಗೆ 2 ಬೆಸ ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ ಏನು ಬರುತ್ತೆ ಅಂದ್ರೆ ಬೆಸ ಸಂಖ್ಯೆನೇ ಬರುತ್ತೆ. ಇದು ನೆನಪಲ್ಲಿ ಇಟ್ಕೊಳ್ಬೇಕು. 2 ಬೆಸ ಸಂಖ್ಯೆಗಳನ್ನ ಕೂಡಿದಾಗ ಬರುವ ಮೊತ್ತವು ಸಮ ಸಂಖ್ಯೆ ಆಗಿರುತ್ತದೆ. ಹಾಗೆಯೇ 2 ಬೆಸ ಸಂಖ್ಯೆಗಳ ಗುಣಲಬ್ಧವು ಬೆಸ ಸಂಖ್ಯೆಯೇ ಆಗಿರುತ್ತದೆ ಅಂತಕ್ಕಂಥದ್ದು ಪಾಯಿಂಟು. ಇದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಓಕೆನಾ ಮಕ್ಕಳೇ. ಸೊ ನೆಕ್ಸ್ಟ್ ನೋಡೋಣ ಈಗ ಏನು ಪಾಯಿಂಟ್ ಇದೆ ಕಾನ್ಸೆಪ್ಟ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಅಥವಾ ರೂಢಿ ಸಂಖ್ಯೆ ಅಂತ ಕರಿತೀವಿ. ಏನಿದು ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ, ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಯಾವ ಸಂಖ್ಯೆಯು ಕೇವಲ 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುತ್ತದೆಯೋ ಆ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆ ಎನ್ನುವರು. ಈಗ ಉದಾಹರಣೆಗೆ ನಾನು ತಗೊಳ್ತೀನಿ 7 ಅಂತಕ್ಕಂಥದ್ದು ಒಂದು ಸಂಖ್ಯೆ. 7ಅನ್ನ ನೀವು 1ರಿಂದ ಭಾಗಿಸ್ಬೋದು, ಮತ್ತೆ 7ಅನ್ನ ಮತ್ತೆ 7ರಿಂದಾನೇ ಭಾಗಿಸ್ಬೋದು. 7 1 ಮತ್ತೆ 7ಅನ್ನ ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಆಗಲ್ಲ ಇದು. ಹಾಗಾಗಿ 7 ಅವಿಭಾಜ್ಯ ಸಂಖ್ಯೆ. ಈಗ 8 ಇದೆ. ಈಗ 8ಅನ್ನ 1ರಿಂದ ಭಾಗಿಸ್ಬೋದು, 8ರಿಂದ ಭಾಗಿಸ್ಬೋದು. ಹಾಗೆಯೇ 2ರಿಂದ ಭಾಗಾಕಾರ ಮಾಡಿದ್ರೆ 2 4 8. ಹಾಗೆಯೇ 4ರಿಂದ ಭಾಗಿಸ್ಬೋದು, 4 2 8. ನೋಡಿ, ಇಲ್ಲಿ 8 1 ಮತ್ತು ಅದೇ ಸಂಖ್ಯೆಯ ಜೊತೆಗೆ 2 ಮತ್ತೆ 4ರಿಂದ ಭಾಗ ಆಗುತ್ತೆ. ಹಾಗಾಗಿ ಇದು ವಿಭಾಜ್ಯ ಸಂಖ್ಯೆ. ಇದೇನಿದು? ವಿಭಾಜ್ಯ ಸಂಖ್ಯೆ. 7 ಅವಿಭಾಜ್ಯ ಸಂಖ್ಯೆ. ಹಾಗಾಗಿ ಇನ್ನೊಂದು 19 ತೊಗೊಳ್ತೀನಿ ನಾನು. 19 ಅನ್ನೋದು ಕೂಡ ಅವಿಭಾಜ್ಯ ಸಂಖ್ಯೆ ಆಗುತ್ತೆ. ಯಾಕೆ ಅಂದರೆ 1ರಿಂದ ಭಾಗ ಆಗತ್ತೆ ಮತ್ತೆ ಅದೇ ಸಂಖ್ಯೆಯಿಂದ ಭಾಗ ಆಗತ್ತೆ. ಈ 2 ಸಂಖ್ಯೆಗಳನ್ನು ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ 19 ಭಾಗ ಆಗದೆ ಇರೋದ್ರಿಂದ 19 ಅವಿಭಾಜ್ಯ ಸಂಖ್ಯೆ. ಹೀಗೆ ನಾವು ಅವಿಭಾಜ್ಯ ಸಂಖ್ಯೆಗಳ ಪಟ್ಟಿಯನ್ನು ಮಾಡ್ತಾ ಹೋದರೆ 1 ಅವಿಭಾಜ್ಯ ಸಂಖ್ಯೆ, ಹಾಗೆಯೇ 3 ಅವಿಭಾಜ್ಯ ಸಂಖ್ಯೆ, 3 ಆದಮೇಲೆ 5 ಅವಿಭಾಜ್ಯ ಸಂಖ್ಯೆ, 5 ಆದಮೇಲೆ 7 ಅವಿಭಾಜ್ಯ ಸಂಖ್ಯೆ, 7 ಆದಮೇಲೆ 11 ಅವಿಭಾಜ್ಯ ಸಂಖ್ಯೆ, 11 ಆದಮೇಲೆ 13 ಅವಿಭಾಜ್ಯ ಸಂಖ್ಯೆ, 13 ಆದಮೇಲೆ 17 ಅವಿಭಾಜ್ಯ ಸಂಖ್ಯೆ, ಹಾಗೆಯೇ 19 ಅವಿಭಾಜ್ಯ ಸಂಖ್ಯೆ, ಜೊತೆಗೆ 23 ಅವಿಭಾಜ್ಯ ಸಂಖ್ಯೆ. ಹೀಗೆ ನಾವು ಅವಿಭಾಜ್ಯ ಸಂಖ್ಯೆಗಳ ಪಟ್ಟಿಯನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ಬೋದು. ನೀವು ಈ ಸಂಖ್ಯೆಗಳನ್ನು ಯಾವ ಸಂಖ್ಯೆಗಳನ್ನು ನೋಡಿದ್ರೂ 1 ಮತ್ತು ಅದೇ ಸಂಖ್ಯೆಯನ್ನು ಬಿಟ್ಟರೆ ಬೇರೆ ಸಂಖ್ಯೆಗಳಿಂದ ಭಾಗ ಆಗಲ್ಲ. 11 ಬೇರೆ ಯಾವ ಸಂಖ್ಯೆಗಳಿಂದನೂ ಭಾಗ ಆಗಲ್ಲ. 11ರಿಂದ ಆಗತ್ತೆ ಅಥವಾ 1ರಿಂದ ಆಗತ್ತೆ. 19ಅನ್ನು ತಗೊಂಡ್ರೆ 19 ಕೂಡ ಅಷ್ಟೇ. 23 ಕನ್ಸಿಡರ್ ಮಾಡಿದ್ರೆ 23 ಕೂಡ ಬೇರೆ ಸಂಖ್ಯೆಗಳಿಂದ ಭಾಗ ಆಗಲ್ಲ. ಓಕೆನಾ. ಸೊ ಈ ರೀತಿಯಲ್ಲಿ ನಾವು ಆ ಒಂದು ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಸುಲಭವಾಗಿ ಹೇಳ್ಬೋದು. 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುತ್ತದೆಯೋ ಆ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆ ಎನ್ನುವರು. ಓಕೆನಾ. ಇನ್ನು ವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ 1 ಮತ್ತು ಅದೇ ಸಂಖ್ಯೆಯನ್ನು ಜೊತೆಗೆ ಬೇರೆ ಸಂಖ್ಯೆಗಳಿಂದ ಭಾಗವಾದರೂ ಆ ಸಂಖ್ಯೆಗಳನ್ನು ವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಓಕೆನಾ ಮಕ್ಕಳೇ. ಸೊ ಇಲ್ಲಿ ತನಕ ಪೂರ್ಣ ಸಂಖ್ಯೆ, ಹಾಗೆಯೇ ಭಿನ್ನರಾಶಿ, ದಶಮಾಂಶ ಮತ್ತು ಸಮ ಸಂಖ್ಯೆ, ಬೆಸ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆಗಳಿಗೆ ಸಂಬಂಧಪಟ್ಟಾಗೆ ಕೆಲವು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಗಣಿತಕ್ಕೆ ಬೇಸಿಕ್ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಾಗೆ ಕೆಲವು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ನಾನು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.